Hello all, welcome to another episode of Butterfly's Choice. In today's class, we are going to discuss about theories of international trade. This is part 2 of theories of international trade class. In previous class, we have discussed mercantilism and absolute advantage theories. In today's class, we are going to discuss about comparative advantage theory based on opportunity cost theory, Oihlin theory, productive life cycle theory. Let us discuss one by one. First one is comparative advantage theory. This theory was developed by ಡೇವಿಡ್ ರಿಕಾರ್ಡೋ. ಈ ಥಿಯರಿಯನ್ನು ಡೇವಿಡ್ ರಿಕಾರ್ಡೋ ಅನ್ನೋ ಎಕನಾಮಿಸ್ಟ್ ಡೆವಲಪ್ ಮಾಡಿದ್ದಾರೆ. ಆನ್ ದ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್, ಬುಕ್ ಪಬ್ಲಿಷ್ಡ್ 1817. ಡೇವಿಡ್ ರಿಕಾರ್ಡೋ ಅವರ ಬುಕ್ ಆದ ಆನ್ ದ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ ಅನ್ನೋ ಬುಕ್ಕಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ. ದಿಸ್ ಥಿಯರಿ ಸಜೆಸ್ಟ್ ದ್ಯಾಟ್ countries will engage in trade with another, exporting the goods that they have relative advantage. ಈ ಥಿಯರಿ ಪ್ರಕಾರ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಒಂದು ಕಂಟ್ರಿ ಒಂದು ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ವಿಚ್ ಹ್ಯಾವ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಆರ್ ರಿಲೇಟಿವ್ ಅಡ್ವಾಂಟೇಜ್. ರಿಲೇಟಿವ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅನ್ನೋ ಎರಡು ಗೂಡ್ಸ್ ಇದೆ, ಪ್ರೊಡ್ಯೂಸ್ ಮಾಡಲಾಗಿದೆ. ಅದೆರಡರಲ್ಲಿ ನಮಗೆ ಎಕ್ಸ್ಪೋರ್ಟ್ ಮಾಡಿದರೆ ಯಾವುದಕ್ಕೆ ಕಂಪ್ಯಾರಿಟಿವ್ ಅಡ್ವಾಂಟೇಜ್, ಯಾವುದರಿಂದ ಮೋರ್ ಬೆನಿಫಿಟ್ ಇದೆ, ಆ ಥರ ಗೂಡ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸ್ಪೆಷಲೈಸ್ ಮಾಡ್ತೀವಿ. ಇದನ್ನು ಈ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಎಕ್ಸ್ಪೋರ್ಟಿಂಗ್ ದ ಗೂಡ್ಸ್ ದ್ಯಾಟ್ ದೇ ಹ್ಯಾವ್ ರಿಲೇಟಿವ್ ಅಡ್ವಾಂಟೇಜ್. Next theory is based on opportunity cost theory. This theory developed by Gottfried Haberler. Gottfried Haberler ಅನ್ನೋ ಎಕನಾಮಿಸ್ಟ್ ಈ ಥಿಯರಿಯನ್ನು ಡೆವಲಪ್ ಮಾಡಿದ್ದಾರೆ. ಈ ರೀಸ್ಟೇಟೆಡ್ ದ ಕಂಪ್ಯಾರಿಟಿವ್ ಕಾಸ್ಟ್ ಇನ್ ಟರ್ಮ್ಸ್ ಆಫ್ ಆಪರ್ಚುನಿಟಿ ಕಾಸ್ಟ್. ಪ್ರೀವಿಯಸ್ ಇದರಲ್ಲಿ ನಾನು ಕಂಪ್ಯಾರಿಟಿವ್ ಕಾಸ್ಟ್ ಬಗ್ಗೆ ಹೇಳ್ತೆ. ಕಂಪೇರ್ ಮಾಡಿ ಯಾವುದು ಲೆಸ್ ಕಾಸ್ಟ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಕಂಪ್ಯಾರಿಟಿವ್ ಕಾಸ್ಟನ್ನ ಈ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದರೆ, ಕಂಪ್ಯಾರಿಟಿವ್ ಕಾಸ್ಟನ್ನ ಆಪರ್ಚುನಿಟಿ ಕಾಸ್ಟನ್ನ ಬೇಸಾಗಿ ಇಟ್ಕೊಂಡು ಕಂಪ್ಯಾರಿಟಿವ್ ಕಾಸ್ಟನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಈ ಥಿಯರಿಯಲ್ಲಿ ಹೇಳಲಾಗಿದೆ. ಸೊ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದರೆ ಏನು? ಆಪರ್ಚುನಿಟಿ ಕಾಸ್ಟ್ ಇಟ್ಸ್ ಅ ಕಾಸ್ಟ್ ದಟ್ ಸ್ಯಾಕ್ರಿಫೈಸ್ಡ್ ವೈ ಸೆಲೆಕ್ಟಿಂಗ್ ಅ ಬೆಸ್ಟ್ ಆಲ್ಟರ್ನೇಟಿವ್. ಒಂದು ಬೆಸ್ಟ್ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಕಾಸ್ಟನ್ನ ಇನ್ನೊಂದು ಕಾಸ್ಟನ್ನ ಸ್ಯಾಕ್ರಿಫೈಸ್ ಮಾಡ್ತೀವಿ. ಆ ಕಾಸ್ಟನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ₹5 ಇದೆ. ₹5 ಎರಡು ಪ್ರಾಡಕ್ಟ್ ಇದೆ. ಒಂದು ಪೆನ್ ಇದೆ, ಒಂದು ₹5 ಚಿಪ್ಸ್ ಇದೆ. ಸೊ ನಾನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಪೆನ್ನನ್ನು ಸೆಲೆಕ್ಟ್ ಮಾಡಿದೆ ₹5ಗೆ. ಸೊ ₹5ಗೆ ಚಿಪ್ಸನ್ನು ನಾನು ಸ್ಯಾಕ್ರಿಫೈಸ್ ಮಾಡಿದೆ. ಆ ಸ್ಯಾಕ್ರಿಫೈಸ್ ಮಾಡುವಾಗ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಆ ಸ್ಯಾಕ್ರಿಫೈಸಿಂಗ್ ಕಾಸ್ಟ್ ಇದೆಯಲ್ಲ, ₹5ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಆ ಕಾಸ್ಟನ್ನು ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತೇವೆ. ಆಪರ್ಚುನಿಟಿ ಕಾಸ್ಟ್ನ ವಾಟ್ ಯು ಸ್ಯಾಕ್ರಿಫೈಸ್ ಡಿವೈಡೆಡ್ ಬೈ ವಾಟ್ ಯು ಗೇನ್, ಇದನ್ನು ಆಪರ್ಚುನಿಟಿ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಈ ರೀತಿ. ಸೊ ನಿಮಗೆ ಬೇಸ್ಡ್ ಆನ್ ಆಪರ್ಚುನಿಟಿ ಕಾಸ್ಟ್ ಥಿಯರಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಥಿಯರಿ ಇಸ್ ಓಹಿಲಿನ್ ಥಿಯರಿ. ಈ ಥಿಯರಿನ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಹೇಳಿ ಕೂಡ ಕರಿತೇವೆ. ಈ ಥಿಯರಿಯನ್ನು ಹೆಲಿ ಫಿಲಿಪ್ ಎಕ್ಸ್ಚರ್ ಆ್ಯಂಡ್ ಬರ್ಟಿಲ್ ಓಹಿಲಿನ್ ಎನ್ನುವ ಇಬ್ಬರು ಎಕನಾಮಿಸ್ಟ್ ಈ ಥಿಯರಿಯನ್ನು ಡೆವಲಪ್ ಮಾಡಿದರು. ಹೆಲಿ ಫಿಲಿಪ್ ಎಕ್ಸ್ಚರ್ ಬರ್ಟಿಲ್ ಓಹಿಲಿನ್ದು ಟೀಚರ್, ಬರ್ಟಿಲ್ ಓಹಿಲಿನ್ ಹೆಲಿ ಫಿಲಿಪ್ ಎಕ್ಸ್ಚರ್ದು ಸ್ಟೂಡೆಂಟ್. ಇದು ಇವರ ನಡುವೆ ಇರುವ ಒಂದು ರಿಲೇಷನ್ಶಿಪ್ ಆಗಿದೆ. ಈ ಥಿಯರಿ ಪ್ರಕಾರ ಓಹಿಲಿನ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳಿದರೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅ ನೇಷನ್ ವಿಲ್ ಎಕ್ಸ್ಪೋರ್ಟ್ ದ ಕಮೋಡಿಟಿ ವಿಚ್ ಪ್ರೊಡಕ್ಷನ್ ರಿಕ್ವೈರ್ಸ್ ದ ಇಂಟೆನ್ಸಿವ್ ಯೂಸ್ ಆಫ್ ದ ನೇಷನ್ಸ್ ರಿಲೇಟಿವ್ಲಿ ಅಬಂಡೆಂಟ್ ಆ್ಯಂಡ್ ಚೀಪ್ ಫ್ಯಾಕ್ಟರ್ ಆ್ಯಂಡ್ ಇಂಪೋರ್ಟ್ ದ ಕಮೋಡಿಟಿ whose production requires intensive use of nations relatively scarce and expensive factor. ಈ ಥಿಯರಿ ಪ್ರಕಾರ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಒಂದು ಕಂಟ್ರಿಯಲ್ಲಿ, ಒಂದು ದೇಶದಲ್ಲಿ ಅಬಂಡೆಂಟ್ ಮತ್ತು ಚೀಪ್ ಆಗಿರೋ ಫ್ಯಾಕ್ಟರ್, ಒಂದು ಪ್ರಾಡಕ್ಟ್ನ ರಾ ಮೆಟೀರಿಯಲ್ ಇರ್ಬೋದು, ಕ್ಯಾಪಿಟಲ್, ರಾ ಮೆಟೀರಿಯಲ್ ಇರ್ಬೋದು, ಲೇಬರ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಲೇಬರ್ ಮತ್ತು ರಾ ಮೆಟೀರಿಯಲ್ನ ತಗೊಳ್ಳೋಣ.
ಲೇಬರ್ ಈ ಕಂಟ್ರಿಯಲ್ಲಿ ಅಬಂಡೆಂಟ್ ಆಗಿದೆ, ಒಂದು ನೇಷನಲ್ಲಿ ಅಥವಾ ಓಮ್ ಕಂಟ್ರಿಯಲ್ಲಿ ಅಬಂಡೆಂಟ್ ಆಗಿದೆ ಮತ್ತು ಚೀಪ್ ಆಗಿದೆ. ಸೊ ಆ ಥರ ಪ್ರಾಡಕ್ಟನ್ನ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಅಬಂಡೆಂಟ್ ರಾ ಮೆಟೀರಿಯಲ್ ಚೀಪ್ ಆಗಿದೆ ಕಂಪೇರಿಟಿವ್ ಟು ಲೇಬರ್. ಸೊ ಆ ಥರ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಚೀಪ್ ಆಗಿರೋದನ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ನೇಷನ್ಸ್ ವಿಚ್ ರಿಲೇಟಿವ್ಲಿ ಸ್ಕೇರ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಫ್ಯಾಕ್ಟರ್, ಇಲ್ಲಿ ರಾ ಮೆಟೀರಿಯಲ್ ಲೆಸ್ ಎಕ್ಸ್ಪೆನ್ಸಿವ್ ಮತ್ತು ಲೇಬರ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಮೋರ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟನ್ನು ಮತ್ತು ಸ್ಕೇರ್ಸ್ ಆಗಿರೋ ಪ್ರಾಡಕ್ಟನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳಾಗುತ್ತೆ ಅಂತ ಈ ಥಿಯರಿ ಪ್ರಕಾರ ಹೇಳಲಾಗಿದೆ. ಎ ನೇಷನ್ ವಿಲ್ ಎಕ್ಸ್ಪೋರ್ಟ್ ದ ಕಮೋಡಿಟಿ whose production requires the intensive use of the nation's relatively abundant and cheap factor, and import the commodity whose production requires intensive use of nation's relatively scarce and expensive factor. ಸೊ ಎಕ್ಸ್ಚರ್ ಆ್ಯಂಡ್ ಆಯಿಲಿನ್ ಥಿಯರಿ ಅಂತ ಹೇಳಿದರೆ ಅರ್ಥ ಆಗಿದೆ. ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ ಎಕ್ಸ್ಚರ್ ಆಯಿಲಿನ್ ಥಿಯರಿ. ಎಕ್ಸ್ಚರ್ ಆಯಿಲಿನ್ ಥಿಯರಿ ಅಂತ ಹೇಳಿದರೆ ಬ್ರೀಫಾಗಿ ನಮ್ಮ ಹತ್ರ ಅಬಂಡೆಂಟ್ ಮತ್ತು ಚೀಪ್ ಆಗಿರೋ ಫ್ಯಾಕ್ಟರ್ನ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೇವೆ, ಮತ್ತು ಸ್ಕೇರ್ಸ್ ಮತ್ತು ಎಕ್ಸ್ಪೆನ್ಸಿವ್ ಫ್ಯಾಕ್ಟರ್ ಇರೋ ಪ್ರಾಡಕ್ಟನ್ನು ನಾವು ಇಂಪೋರ್ಟ್ ಮಾಡ್ತೀವಿ. ಇದು ಒಂದು ಬ್ರೀಫ್ ಎಕ್ಸ್ಚರ್ ಆಯಿಲಿನ್ ಥಿಯರಿದು ಎಕ್ಸ್ಪ್ಲನೇಷನ್ ಆಗಿದೆ. ಲಾಸ್ಟ್ ಥಿಯರಿ ಇಸ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿಯನ್ನು ರೈಮಂಡ್ ವರ್ಮನ್ ಇಂಟ್ರೊಡ್ಯೂಸ್ಡ್ ಬೈ ರೈಮಂಡ್ ವರ್ಮನ್ ಅನ್ನೋ ಎಕನಾಮಿಸ್ಟ್ ಈ ಥಿಯರಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಈ ಥಿಯರಿನ ಡೈನಮಿಕ್ ಕಂಪ್ಯಾರಿಟಿವ್ ಥಿಯರಿ ಅಂತ ಕೂಡ ಕರೀತಾರೆ. ಈ ಥಿಯರಿಯಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಲಾಗಿದೆ ಅಂತ ಹೇಳಿದರೆ, ದಿಸ್ ಥಿಯರಿ ಎಕ್ಸ್ಪ್ಲೈನ್ ದ ಸ್ಟೇಜಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಬರುವ ಡಿಫ್ರೆಂಟ್ ಸ್ಟೇಜಸ್ ಬಗ್ಗೆ ಈ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಡಿಫ್ರೆಂಟ್ ಸ್ಟೇಜಸ್ ಹೀಗಿದೆ. ಫಸ್ಟ್ ಒನ್ ಇಸ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಸೆಕೆಂಡ್ ಸೇಲ್ ಇನ್ ಓನ್ ಕಂಟ್ರಿ, ಥರ್ಡ್ ಲಿಮಿಟೆಡ್ ಸೇಲ್ ಇನ್ ಅದರ್ ಕಂಟ್ರಿ, ಫೋರ್ತ್ ರೆಗ್ಯುಲರ್ ಎಕ್ಸ್ಪೋರ್ಟ್ಸ್ ಫ್ರಮ್ ಪೇರೆಂಟ್ ಕಂಟ್ರಿ, ಫಿಫ್ತ್ ಪ್ರೊಡಕ್ಷನ್ ಇನ್ ಫಾರಿನ್ ಕಂಟ್ರಿ, ಸಿಕ್ಸ್ ರಿವರ್ಸ್ ಎಕ್ಸ್ಪೋರ್ಟ್ಸ್. ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಹೇಳಿದರೆ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡುವಾಗ ಏನೆಲ್ಲ ಸ್ಟೇಜಸ್ ಒಳಗೊಂಡಿದೆ ಅದನ್ನು ನಾವು ಈ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಡಿಫ್ರೆಂಟ್ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.